यो न प्रचोदयात् स्वाहा ॐ भुवस्वः तत्सवितुर्वरेण्यं भर्गो देवस्य धीमहि धियो यो न प्रचोदयात् स्वाहा ॐ भुवस्वः तत्सवितुर्वरेण्यं भर्गो देवस्य धीमहि धियो यो न प्रचोदयात् स्वाहा ॐ त्र्यम्बकैर्यजामहे सुगन्धिं पुष्टिवर्धनम् उर्वारुकमिवबन्धनाम् मृत्योर्मोक्षीयमामृतात् स्वाहा इदं मृत्युञ्जयाय इदं च मम ॐ राष्ट्राय स्वाहा इदं राष्ट्राय इदं च मम ॐ राष्ट्राय स्वाहा इदं राष्ट्राय इदं च मम ॐ राष्ट्राय स्वाहा इदं राष्ट्राय इदं च मम ॐ नमस्तं भवाय च वयो भवाय च नमः शङ्कराय च वयस्कराय च नमः शिवाय च शिवतराय च स्वाहा ॐ सर्वं वै पूर्णं स्वाहा ॐ सर्वं वै पूर्णं स्वाहा ॐ सर्वं वै पूर्णं स्वाहा ॐ तेजोसि तेजोमयि देवी ॐ वीर्यमसि वीर्यमयि देवी ॐ भयमसि भयमयि देवी ॐ ओजोमसि ओजोमयि देवी ॐ मन्योमसि मन्योमयि देवी ॐ सवोऽसि प्रभोमयि देवी ॐ द्यौ शान्तिरन्तरिक्षगौ शान्ति पृथिवी शान्तिरापश्चान्ति रोषधयः शान्तिः वनस्पतयः शान्तिर्विश्वे शान्ति ब्रह्म शान्ति सर्वं शान्ति शान्तिरेव शान्ति सर्वं शान्तिरेव ॐ शान्ति 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 हरि ओम श्री गुरुभ्यो नमः हरि ओम हरि ओम 2 ನಿಮಿಷ ಮೌನ ओम शांति 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 हरि ओम ಕಲಾವತಿಯವರು ವಿಡಿಯೋ ಆನ್ ಮಾಡ್ಕೊಳ್ಳಿ
ಕ್ಲಾಸ್ ಮಾತು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಗುರುಗಳು. ಹಾ ನಮಸ್ತೆ. 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 ನೀವು ಒಂದ್ಸಲ ಪರಿಚಯ ಮಾಡ್ಕೊಡ್ತೀನಿ ನಾನು. ಹಾ. ಹರಿ ಓಂ. ಇವತ್ತು ಆನ್ಲೈನ್ ಅಲ್ಲಿ ಜಾಯಿನ್ ಆಗೋದಕ್ಕೆ ಅನೇಕರಿಗೆ ಒಂದು ರೀತಿ ಅನುಮಾನ ಏನಂತ ಹೇಳಿದ್ರೆ, ಕಳೆದ ವಾರ ನಮ್ಮ ವೇದ ಪ್ರಕಾಶ ಪರೀಕ್ಷೆ ಇದ್ದಿದ್ರಿಂದ ಅದು 10ವರೆಗೆ ಇತ್ತು. ಅದ್ರ ಹಿಂದಿನ ವಾರ ಹಾಸನದಲ್ಲಿ ವಿಶೇಷ ಕಾರ್ಯಕ್ರಮ ಇದ್ದಿದ್ರಿಂದ ಬೆಳಗ್ಗೆಯಿಂದಲೇ ಲೈವ್ ಇತ್ತು. ಹಾಗಾಗಿ ಪ್ರತಿ ವಾರ ನಾವು 8ವರೆ ಸೇರ್ತಾ ಇದ್ದು. ಈ ವಾರ ಏನು ಅನ್ನೋದು ಡೌಟ್ ಇತ್ತು, ಆದರೆ ನಾನು ಎಲ್ಲರೂ ಕೊಂಡಿ ಹಾಕಿದ್ದೆ. ಅದರ ಕೊನೆಗೆ ಕೆಲವರು ಸೇರಿದ್ದಾರೆ, ಅದರಿಂದ ತುಂಬಾ ಜನ ಸೇರಬೇಕಾಗಿದೆ. ಇವತ್ತು ವಿಶೇಷ ಅಂತ ಹೇಳಿದ್ರೆ, ನಮ್ಮ ಮೈಸೂರಿನಿಂದ ಕಲಾವತಿಯವರು, ಅವರು ಪತಂಜಲಿ ಪರಿವಾರದ ಕರ್ನಾಟಕ ದಕ್ಷಿಣ ಪ್ರಾಂತದ ಪ್ರಭಾರಿಗಳು, ಮಹಿಳಾ ಪ್ರಭಾರಿಗಳು, ಅವರು ಜಾಯಿನ್ ಆಗಿದ್ದಾರೆ. ಇನ್ನು ಮುಂದೆ ಪತಂಜಲಿಯಲ್ಲೂ ಕೂಡ ಎಲ್ಲ ಕೇಂದ್ರಗಳ ಅಗ್ನಿಹೋತ್ರ ಮಾಡಬೇಕು ಅನ್ನೋ ಒಂದು ವಿಚಾರ ಇದೆ. ಅದನ್ನು ಮುಂದಿನ ದಿವಸಗಳದ್ದಾಗತ್ತೆ. ಇವಾಗ ಕಲಾವತಿಯವರು ನಮ್ಮನ್ನೆಲ್ಲರನ್ನು ಕುರಿತು 4 ಮಾತನಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಓಂಜಿ ನಮಸ್ತೆ. ಸೊ ಈ ಒಂದು ಅಗ್ನಿಹೋತ್ರ ಕಾರ್ಯದಲ್ಲಿ ನಮ್ಗೆ ಆಹ್ವಾನವನ್ನ ಕೊಟ್ಟು ಒಂದು ಅವಕಾಶವನ್ನ ಕಲ್ಪಿಸಿದಿರಿ. ಎಲ್ಲ ಅಗ್ನಿಹೋತ್ರಿಗಳ ಒಂದು ದರ್ಶನವನ್ನ ಮಾಡ್ತಾ, ಮತ್ತೆ ಬೆಳಿಗ್ಗೆ ನಾವು ಈ ಒಂದು ಸಾಮೂಹಿಕ ಅಗ್ನಿಹೋತ್ರದಲ್ಲಿ ಭಾಗವಹಿಸ್ತಾ ಈ ಒಂದು ಪರಿಪೂರ್ಣವಾದ ಶಕ್ತಿಯನ್ನ ಸ್ವೀಕಾರ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಕ್ಕೆ ಶ್ರೀಧರ್ಜಿ ಅವರಿಗೆ ನನ್ನ ಅನಂತ ನಮನಗಳು. ಇಲ್ಲಿ ನಮಗೆ ಇಲ್ಲಿ ಆಹ್ವಾನ ಕೊಟ್ಟು ಮತ್ತೆ ಇದರ ಒಂದು ಪರಿಚಯವನ್ನ ಮಾಡಿಸಿದ್ರಿ. ನಾನು ಕೂಡ ಈ ಒಂದು ಅಗ್ನಿಹೋತ್ರದಲ್ಲಿ ನಿರಂತರವಾಗಿ ತೊಡಗಿಸ್ಕೊಳ್ತಾ ನಮ್ಗೆ ಈ ಒಂದು ಕಾರ್ಯದ ಪರಿಪೂರ್ಣವಾದಂತಹ ಅರಿವು, ಅದರ ಶಕ್ತಿ ಒಂದು ವಿಭಿನ್ನವಾಗಿರುವಂತಹದ್ದು. ಈ ಕಾರ್ಯವನ್ನ ನಿರಂತರವಾಗಿ ನೀವು ಮಾಡ್ತಾ ಇದ್ದೀರಿ. ಸುಮಾರು ವರ್ಷಗಳ ಹಿಂದೆ ನಿಮ್ಮ ಪರಿಚಯ ನನ್ಗೆ ಆಗಿತ್ತು, ಶ್ರೀಧರ್ಜಿ ಅವ್ರದ್ದು. ಅವ್ರ ಮೂಲಕ ನಾವು ಹೋಗ್ಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಆದ್ರೆ ಹಾಸನಕ್ಕೆ ನಮ್ಗೆ ಬರ್ಲಿಕ್ಕೆ ಸ್ವಲ್ಪ ಆಗಿಲ್ಲ ಆ ಸಮಯದಲ್ಲಿ. ಮತ್ತೆ ಆನಂತರ ನಾವು ಹರಿದ್ವಾರದಲ್ಲೇ ಸಾಧ್ವಿಜಿಯವರ ಮುಖೇನ ನಾವು ದೀಕ್ಷೆಯನ್ನ ಪಡ್ಕೊಂಡು, ಸ್ವಾಮೀಜಿಯವರ ಮುಖೇನ ದೀಕ್ಷೆಯನ್ನ ಪಡ್ಕೊಂಡು ಮತ್ತೆ ಅಗ್ನಿಹೋತ್ರ ಕಾರ್ಯದಲ್ಲಿ ನಿರಂತರವಾಗಿ ನಮ್ಮನ್ನ ನಾವು ತೊಡಗಿಸ್ಕೊಳ್ತಾ, ಮತ್ತೆ ಇಲ್ಲೂ ಕೂಡ ನಾವು ಹಲವಾರು ಮಹಿಳೆಯರಿಗೆ ಈ ಒಂದು ಅಗ್ನಿಹೋತ್ರವನ್ನ ಹೇಳ್ಕೊಡ್ತಾ, ಮತ್ತೆ ಸಾಮೂಹಿಕವಾಗಿ ಅನೇಕ ಅಗ್ನಿಹೋತ್ರ ಕಾರ್ಯಕ್ರಮಗಳನ್ನ ಮೈಸೂರಿನಲ್ಲಿ ನಾವು ಮಾಡ್ತಾ ಇದ್ದೇವೆ ಆಲ್ರೆಡಿ. ಮತ್ತೆ ನೀವು ಕೂಡ ಹಾಸನದಲ್ಲಿ ಒಂದು ವಿಶಿಷ್ಟವಾದ ಮಟ್ಟದಲ್ಲಿ, ವಿಭಿನ್ನವಾದ ಮಟ್ಟದಲ್ಲಿ, ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ನಮ್ಗೆ ಇದು ಬಹಳ ಖುಷಿಯಾಗಿರುವಂತದ್ದು. ಅದರಲ್ಲೂ ನಮ್ಮ ಪತಂಜಲಿ ಯೋಗ ಸಮಿತಿಯ ಭಾಗವಾಗಿ ಮತ್ತೆ ನಿಮ್ಮ ವೇದ ಭಾರತಿ ಸಂಸ್ಥೆಯು ಪರಿಪೂರ್ಣವಾದಂತಹ ಒಂದು ನಮ್ಮ ಸನಾತನ ಧರ್ಮವನ್ನ ಎತ್ತಿ ಹಿಡಿಯುವಂತಹ ಕಾರ್ಯದಲ್ಲಿ ನಮ್ಮ ಋಷಿ ಪರಂಪರೆಯಿಂದ ಬಂದಂತಹ ಈ ಒಂದು ವಿದ್ಯೆ ನಮ್ಮ ಎಲ್ಲ ಜನರಿಗೆ ನಾವು ತಲುಪಿಸುವಂತಹ ಕಾರ್ಯಕ್ರಮವನ್ನ ನೀವು ಹಮ್ಮಿಕೊಂಡಿದ್ದೀರಿ, ಮಾಡ್ತಾ ಇದ್ದೀರಿ. ಈ ಒಂದು ಹೆಚ್ಚಿನ ಒಂದು ಜನರಿಗೆ ತಲುಪಬೇಕು, ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಜ್ಯೋತಿ ಬೆಳಗ್ಬೇಕು. ಮುಖ್ಯವಾಗಿ ಇದರ ಒಂದು ಪರಿಪೂರ್ಣ ಒಂದು ಅರ್ಥ ನಿಮ್ಗೆಲ್ಲರಿಗೂ ಈಗಾಗ್ಲೇ ತಿಳಿದಿದೆ. ಇದೊಂದು ಚಿಕಿತ್ಸಾ ಒಂದು ಪದ್ಧತಿ ಕೂಡ ನಮ್ಮ ಋಷಿ ಪರಂಪರೆಯಿಂದ ಬಂದಿರುವಂತದ್ದು. ಇಂತಹ ಒಂದು ಪರಂಪರೆಯನ್ನ ಬೆಳಗುವಂತಹ ವಿಶೇಷವಾದಂತಹ ನಿರಂತರವಾದಂತಹ ಕಾರ್ಯಕ್ರಮಗಳು ನಿಮ್ಮ ವೇದ ಭಾರತೀಯ ನಡೀತಾ ಇದೆ. ಹಾಗಾಗಿ ಇದು ಒಂದು ವಿಶೇಷವಾದ ಕಾರ್ಯಕ್ರಮ. ಅದಕ್ಕೆ ನನ್ನ ಆಹ್ವಾನ ಮಾಡಿದ್ದೀರಿ. ಇವತ್ತು ನಾನು ನಿಮ್ ಜೊತೆ ಕೂಡಿ ಅಗ್ನಿಹೋತ್ರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಖಂಡಿತವಾಗ್ಲೂ ಮುಂದೊಂದ್ ದಿವಸ ಸಾಮೂಹಿಕವಾಗಿ ಎಲ್ರೂ ಸೇರಿ
ಒಂದೆಡೆ ಸೇರಿ ಆಫ್ಲೈನ್ ಅಲ್ಲಿ ಒಂದ್ಸಲ ನಾವು ಮಾಡ್ಬೇಕು. ಸೊ ಇದನ್ನ ಒಂದು ವಿಶಿಷ್ಟ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಮಾಡುವಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋಣ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ, ಸೊ ಹಾಗೆ ನಿಮ್ಮ ಕೆಲವು ಸಲಹೆಗಳನ್ನ ಕೂಡ ಕೊಡ್ತಾ, ನಾವು ಇನ್ನೊಂದು ವಿಭಿನ್ನವಾದ ಹಂತದಲ್ಲಿ ನಾವು ಮಾಡೋಣ. ಮತ್ತೆ ಎಲ್ಲಾ ಪತಂಜಲಿ ಸಮಿತಿಗಳನ್ನ ಸೇರಿಸ್ಕೊಂಡು ಹಾಸನ ಜಿಲ್ಲೆ, ಮಡಿಕೇರಿ ಮತ್ತು ಮೈಸೂರು, ಚಾಮರಾಜನಗರ ಜಿಲ್ಲೆ, ಸೊ ಎಲ್ಲ ಸೇರಿ ಒಂದು ವಿಶಿಷ್ಟವಾದ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಜನರಿಗೆ ಇದರ ಒಂದು ಪರಿಚಯವನ್ನ ಪರಿಪೂರ್ಣವಾಗಿ ಮಾಡಬೇಕು. ಸೊ ಈ ಒಂದು ಸಂಕಲ್ಪವನ್ನ ನಾವು ಮಾಡ್ತಾ, ನಾವು ಅದರ ಕಡೆಗೆ ಲಕ್ಷ್ಯವನ್ನ ಕೊಡ್ತಾ ನಾವು ಈ ಕಾರ್ಯದಲ್ಲಿ ಈಗಾಗ್ಲೇ ತೊಡಗಿಸ್ಕೊಂಡಿದೀವಿ. ಆದ್ರೆ ಇದು ಒಬ್ಬರಿಂದ ಒಂದ್ ಕಡೆಯಿಂದ ಸಾಧ್ಯ ಆಗೋದಿಲ್ಲ. ಎಲ್ಲ ಕಡೆಯಿಂದ ಸೇರಿದ್ರೆ ಖಂಡಿತವಾಗ್ಲೂ ಇದನ್ನ ವಿಶಿಷ್ಟವಾಗಿ ನಾವು ಪ್ರಚಾರ ಮಾಡ್ಲಿಕ್ಕೆ ಸಾಧ್ಯ ಆಗದೆ. ಈ ಒಂದು ಕಾರ್ಯವನ್ನ ನಮ್ಮ ಸ್ವಾಮೀಜಿಯವರು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ವಿಶಿಷ್ಟವಾದಂತಹ ಚಿಕಿತ್ಸಕ ಒಂದು ರೀತಿಯಲ್ಲಿ ನಮ್ಮ ಹರಿದ್ವಾರ ಯೋಗ ಪೀಠದಲ್ಲಿ ಈಗಾಗಲೇ ವೆಲ್ನೆಸ್ ಸೆಂಟರ್ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದರ ಒಂದು ಇದ್ರ ಕೂಡ ಅದರ ಚಿಕಿತ್ಸಾ ಕ್ರಮವನ್ನ ಕೂಡ ನಾನು ಲಾಸ್ಟ್ ಮಂತ್ ಅಲ್ಲಿ ನಾವು ಪ್ರಶಿಕ್ಷಣ ಶಿಬಿರಕ್ಕೆ ಹೋದಾಗ ಅದರ ಪರಿಚಯವನ್ನು ಕೂಡ ನಾವು ಅಲ್ಲಿ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಹೇಗ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಪದ್ಧತಿಯನ್ನ ಕೂಡ ನಾವು ತಿಳಿದು ಬಂದ್ವಿ. ಅದರಲ್ಲಿ ಅನೇಕ ಬೇರೆ ಬೇರೆ ಕಾಯಿಲೆಗಳಿಗೆ ವಿಭಿನ್ನವಾದಂತಹ ಸಾಮಗ್ರಿಗಳನ್ನ ಉಪಯೋಗಿಸ್ತಾ ಇದು ದೇವತಾ ಕಾರ್ಯ ಖಂಡಿತವಾಗ್ಲು. ಸೊ ದೇವತಾ ಕಾರ್ಯದ ಜೊತೆಗೆ ಅಂದ್ರೆ ಭಕ್ತಿ ಭಾವದಿಂದ ಕೂಡಿ ನಾವು ಮಾಡುವಂತಹ ಕಾರ್ಯ, ಅದರ ಜೊತೆಗೆ ಚಿಕಿತ್ಸಕ ಕ್ರಮವಾಗಿ ನಾವು ಎಲ್ಲರ ಜನರಲ್ಲಿ ಈ ಒಂದು ಪ್ರಚಾರವನ್ನು ಮಾಡಿದಾಗ, ಸೊ ಈಗಿನ ಯುವ ಪೀಳಿಗೆಗೆ ಸ್ವಲ್ಪ ಮಟ್ಟಿಗೆ ಒಂದು ನಮ್ಮ ಮೆಡಿಕೇಶನ್ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ ಎನ್ನುವಂತ ವಿಚಾರವನ್ನ ಆಳವಾಗಿ ಅವರಿಗೆ ಅರಿವಿಗೆ ತಂದು ಕೊಡ್ತಾ, ಸೊ ನಾವು ಈ ಒಂದು ಪ್ರಚಾರವನ್ನ ಮಾಡಿದಾಗ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಯಾಕೆಂತ ಹೇಳಿದ್ರೆ ಯುವ ಪೀಳಿಗೆಯಲ್ಲಿ ಇವಾಗ ಯಾವ ಅರಿವಿದೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಅವರಿಗೆ ಸೈನ್ಸ್ ಅಂದ್ರೆ ಆಧಾರ ಬೇಕು ಅನ್ನುವಂತಹ ವಿಚಾರ ಅವ್ರ ತಲೆಯಲ್ಲಿ ಇರ್ತದೆ. ಹಾಗಾಗಿ ಈಗಾಗ್ಲೇ ನಮ್ಮ ಸ್ವಾಮೀಜಿಯವರು ಅದಕ್ಕೆ ಬೇಕಾಗಿರುವಂತಹ ಪರಿಪೂರ್ಣವಾದಂತಹ ವೈಜ್ಞಾನಿಕ ಹಿನ್ನೆಲೆಯನ್ನ ಅವರು ದಾಖಲೆಯನ್ನಾಗಿ ಮಾಡ್ತಾ, ಸೊ ಅನೇಕರು ಇದರಲ್ಲಿ ಡಾಕ್ಟರೇಟ್ ಅನ್ನ ಪಡೆದಿರುವಂತದ್ದು ಇದೆಲ್ಲವೂ ಆಗಿದೆ. ನಾವು ಕೂಡ ಪತಂಜಲಿ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಕೋರ್ಸ್ ಅನ್ನ ತಗೊಳ್ತಾ, ಅದರಲ್ಲೂ ಕೂಡ ಅಗ್ನಿಹೋತ್ರ ಅನ್ನುವಂಥದ್ದು ಒಂದು ಸಬ್ಜೆಕ್ಟ್ ಆಗಿತ್ತು. ಅದರಲ್ಲಿ ನಾವು ಭಾಗವಹಿಸಿ ಅದರಲ್ಲೂ ಕೂಡ ವಿಶೇಷವಾದ ಮಾರ್ಕ್ಸ್ ಅನ್ನ ನಮ್ಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಒಂದು ಕೇವಲ ನಮ್ಮ ದೇವತಾ ಕಾರ್ಯ ಮಾತ್ರ ಅಲ್ಲ, ಅಂದ್ರೆ ಇದು ನಮ್ಮ ಪೂರ್ವಜರು, ನಮ್ಮ ಹಿರಿಯರು ನಮ್ಗೆ ಒಂದು ಧರ್ಮದ ರೀತಿಯಲ್ಲಿ, ಒಂದು ವಿಶಿಷ್ಟವಾದಂತಹ ಪೂಜಾ ಕ್ರಮದ ರೀತಿಯಲ್ಲಿ ನಮ್ಗೆ ಹೇಳ್ಕೊಟ್ರು ಕೂಡ. ಸೊ ಅದು ನಮ್ಮ ಜೀವನದ ಆರೋಗ್ಯಕ್ಕೇನೆ. ಸೊ ಹಾಗಾಗಿ ಇದಕ್ಕೆ ಇನ್ನೊಂದು ಹಂತದಲ್ಲಿ ಇದಕ್ಕೆ ಒಂದು ವೈಜ್ಞಾನಿಕವಾದಂತ ಪರಿಭಾಷೆಯಲ್ಲಿ ನಾವು ನಮ್ಮ ಯುವ ಪೀಳಿಗೆಯನ್ನ ಮುಟ್ಟುವಂತ ಕೆಲಸವನ್ನ ನಾವು ಮಾಡೋಣ. ಆಗ ಹೆಚ್ಚಿನ ಜನರಿಗೆ ಇದನ್ನ ತಲುಪಿಸೋದಕ್ಕೆ ಸಾಧ್ಯ ಆಗತ್ತೆ ಅಂತ ನಿಮ್ಮ ಹತ್ರ ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ನೀವು ಹಿರಿಯರು. ಸೊ ನಿಮ್ಮ ಮಾರ್ಗದರ್ಶನದ ಮುಖೇನ ನಾವು ಮುಂದಿನ ಹಂತದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮಗಳ ನಮ್ಮ ರಾಜ್ಯದಲ್ಲಿ, ದಕ್ಷಿಣ ಕರ್ನಾಟಕ ರಾಜ್ಯದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ನಾವು ಮಾಡೋಣ. ಇದ್ರ ಬಗ್ಗೆ ನೀವು ಸ್ವಲ್ಪ ಚಿಂತನೆಯನ್ನ ಮಾಡ್ತಾ ಯಾವ ರೀತಿ ಮಾಡಬಹುದು, ಹೆಚ್ಚಿನ ಮಹಿಳೆಯರನ್ನ ಸೇರಿಸ್ಕೊಳ್ತಾ ಪುರುಷರನ್ನು ಕೂಡ, ಸೊ ಇಲ್ಲಿ ಎಲ್ಲರನ್ನ ಒಟ್ಟಾಗಿ ಸೇರಿಸಿ ಮಾಡುವಂತಹ ಕಾರ್ಯಕ್ರಮ ಮಾಡ್ಕೊಳ್ತಾ ಒಂದು ವಿಭಿನ್ನ ಮಟ್ಟದಲ್ಲಿ ಮಾಡೋಣ ಅಂತ ನಾನು ಶ್ರೀಧರ್ಜಿ ಅವರಲ್ಲಿ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಹಾಸನದ ಮತ್ತೆ ಇನ್ನೂ ಅನೇಕ ಬೇರೆ ಬೇರೆ ಜಿಲ್ಲೆಗಳಿಂದ ನೀವು ಸೇರಿರಬಹುದು. ಸೊ ಎಲ್ಲ ಜನರಿಗೆ ನನ್ನ ಅನಂತ ನಮನಗಳನ್ನ ಸಲ್ಲಿಸ್ತೇನೆ, ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಿಮ್ಮ ದರ್ಶನವಾಯ್ತು. ಅಗ್ನಿ ದೇವನ ಜೊತೆಗೆ ನಿಮ್ಮೆಲ್ಲರ ದರ್ಶನ ನಮಗೆ ಅತ್ಯಂತ ಸಂತೋಷದಾಯಕವಾಗಿದೆ. ಸೊ ಇಂದಿನ ಈ ಭಾನುವಾರ ನಮಗೆ ಶುಭ ಭಾನುವಾರ ಆಗಿದೆ. ಧನ್ಯವಾದಗಳು. ನಮಸ್ತೆ ಶ್ರೀಧರ್ಜಿ. ನಮಸ್ತೆ ಕಲಾವತಿ ಅವರೇ. ಸದ್ಯಕ್ಕೆ ಇವತ್ತಿನ ಈ ಒಂದು ಅಗ್ನಿಹೋತ್ರ ಕಾರ್ಯ ಇದರಲ್ಲಿ ನಮ್ಮ ಜೊತೆ ಶಿವಮೊಗ್ಗದಿಂದ ಇದ್ದಾರೆ, ಬೆಂಗಳೂರಿನಿಂದ ಇದ್ದಾರೆ, ಚನ್ನಪಟ್ಟಣದಿಂದ ಇದ್ದಾರೆ, ಹಾಸನದಿಂದ ಇದ್ದಾರೆ, ಹಾಗೆ ತಾವಿದ್ದೀರಿ. ಮೈಸೂರಿಂದ ಇನ್ನೊಬ್ರು ಸೇರಿದ್ರು, ಅವ್ರ ಬಗ್ಗೆ ನಾವು ಕಾಣ್ತಾ ಇಲ್ಲ.
ಈ ಚಿಕಿತ್ಸಾ ವಿಚಾರದಲ್ಲಿ ಒಂದ್ ಮಾತನ್ನು ನಮ್ಗೆ ಹೇಳೋಕೆ ನಾನು ಬಯಸ್ತೇನೆ. ನಾವು ಹಾಸನದಲ್ಲಿ ಧರ್ಮಸ್ಥಳ ಆಯುರ್ವೇದಿಕ್ ಕಾಲೇಜ್ ಅಲ್ಲಿ ಸ್ವಾಮೀಜಿ ಯಜ್ಞದೇವ್ ಮಹಾರಾಜ್ ಅವ್ರನ್ನ ಕರೆಸಿ ಒಂದು ಯಜ್ಞ ಚಿಕಿತ್ಸಾ ಶಿಬಿರ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ವು. ಆದ್ರೆ ಕಾರ್ಯಕ್ರಮ ಎಲ್ಲ ಫಿಕ್ಸ್ ಆಗಿ ಇನ್ನು 2 ದಿವಸ 3 ದಿವಸ ಇದೆ ಅಂತ ಅನ್ಬೇಕಾದ್ರೆ ಸ್ವಾಮೀಜಿ ಅವರು ಇಲ್ಲ, ನಮಗೆ ಹರಿದ್ವಾರದಲ್ಲಿ ಬೇರೆ ಸ್ವಾಮೀಜಿ ಬೇರೆ ಏನೋ ಕೆಲಸ ಹೇಳಿದ್ದಾರೆ ಅಂತ ಹೇಳಿ ಬರೋಕ್ಕಾಗಲ್ಲ ಅಂತ ಹೇಳಿದಾಗ ನಾವು ಟಿಕೆಟ್ ಕ್ಯಾನ್ಸಲ್ ಮಾಡಿಸಿದ್ದಾಯ್ತು. ಆದ್ರೆ ನಿಶ್ಚಯ ಮಾಡಿದ ಕಾರ್ಯಕ್ರಮ ಮಾಡ್ಲೇಬೇಕಾಗಿತ್ತು, ಅದನ್ನ ನಾವುಗಳೇ ಮಾಡಿದ್ವು. ಅವತ್ತು ನಾವು ಧರ್ಮಸ್ಥಳ ಆಯುರ್ವೇದಿಕ್ ಕಾಲೇಜಲ್ಲಿ ಒಂದು ಒಟ್ಟಾರೆ ಶಿಬಿರದಲ್ಲಿ 15 ಜನ ಮಧುಮೇಹ ಇದ್ದಂಥವರು ಹಾಗೂ ಇನ್ನು ಅನೇಕ ಹೃದಯ ರೋಗಿಗಳ ಜನದಲ್ಲಿ ಸೇರ್ಕೊಂಡಿದ್ರು. ಅದರಲ್ಲಿ 15 ಜನ ಮಧುಮೇಹಗಳಲ್ಲಿ 10 ದಿವಸದಲ್ಲಿ 13 ಜನಕ್ಕೆ ಪರಿಪೂರ್ಣ ಮಧುಮೇಹ ಕಮ್ಮಿ ಆಯ್ತು. ನಾವು ಮಧುಹಿಷ್ಟಿ ಉಪಯೋಗಿಸಿದ್ವು ಹಾಗೂ ಹೃದಯಷ್ಟಿಯನ್ನು ಕೂಡ ಉಪಯೋಗಿಸಿದ್ವು ಇದಕ್ಕೋಸ್ಕರ, ಹೃದಯ ಕಾಯಿಲೆಗೋಸ್ಕರ. ಅವ್ರ ಮತ್ತೆ ನಮ್ಮನ್ನು ಕೇಳ್ತಾ ಇದ್ದಾರೆ ಬನ್ನಿ ಮಾಡೋಣ ಅಂತ ಹೇಳಿ. ಹೀಗೆ ವಿಧಾನದಲ್ಲೂ ಕೂಡ ನಾವು ಮಾಡ್ತೀವಿ. ನಾವು ಅದನ್ನ ಎಷ್ಟಿ, ಮಧುಹಿಷ್ಟಿ ಮತ್ತೆ ಚರ್ಮಹಿಷ್ಟಿ, ಕಫಹಿಷ್ಟಿ ಇತ್ಯಾದಿಗಳನ್ನೆಲ್ಲ ನಾವು ಆಗಿದ್ದಾಗೆ ಇದರಲ್ಲಿ ಉಪಯೋಗ ಮಾಡ್ತಾ ಒಂದಷ್ಟು ಪ್ರಚಾರವನ್ನು ಮೈಯಿಂದ ಮಾಡ್ತಾ ಇದ್ದೀವಿ. ನಾನು ನಿರಂತರವಾಗಿ ಯಜ್ಞದೇವ್ಜಿ ಸಂಪರ್ಕದಲ್ಲಿ ಇರ್ತೀನಿ. ಸಾಮಾನ್ಯವಾಗಿ ನಾಡಿದ್ದು 1ನೇ ತಾರೀಕು ಹಾಸನದಲ್ಲಿ ವಿಶೇಷ ನಾವೊಂದು ಇಲ್ಲಿ ಯೋಗ ಭವನ ಕಟ್ಟಿರೋದು ತಮಗೆ ಗೊತ್ತಿರಬಹುದು. ಉದ್ಘಾಟನೆ ಮಾಡ್ಬೇಕಾದ್ರೆ ಸಾಧ್ವಿಜಿ ಬಂದಿದ್ರು. ಸೊ ಅಲ್ಲಿ 6 ಗಂಟೆ ವಿಶೇಷವಂತ ಅಗ್ನಿಹೋತ್ರವನ್ನ ಇಟ್ಕೊಂಡಿದ್ದೀವಿ. ಭವಲಾಲ್ಜಿ ಆನ್ಲೈನ್ ಅಲ್ಲಿ ಅವತ್ತು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ತಮ್ಗೆ ಅವಕಾಶ ಮಾಡಿ ಬನ್ನಿ. ನಾವು ಇವಾಗ ನಾಳೆ ಹರಿದ್ವಾರ್ ಹೊರಟಿರೋದ್ರಿಂದ ಈ ಸಮಯದಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ನೀವು ಹೊರಟಿದ್ದೀರಿ, ಒಳ್ಳೇದು. ಹೌದು. ಮುಂದಿನ ದಿನಗಳಲ್ಲಿ ಬರ್ತೇನೆ. ಬನ್ನಿ. ಮಹಿಳೆಯರಿಗೆ ಸಾಕಷ್ಟು ನಾವಿಲ್ಲಿ ಜೋಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಶಾರದಾಜಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಅಗ್ನಿಹೋತ್ರ ಕಲಿತರಲ್ಲಿ 100 ಜನ ಮಹಿಳೆಯರಿದ್ದಾರೆ. ಇಲ್ಲಿವರೆಗೂ ಪತಂಜಲಿ ಕಡೆಯಿಂದಲೂ ಕಲಿತಲೇ ಇಲ್ಲ ಅಂತಲ್ಲ, ಒಂದು 5-6 ಕೇಂದ್ರಗಳಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ಯಾವಾಗಲೂ ಯಜ್ಞ ಅಂತ ಕೂಡ ಯಜ್ಞ ಅಷ್ಟೇ ಮಾಡೋದಿಲ್ಲ, ಯಜ್ಞ ಯೋಗನು ಇದ್ದೇ ಇರುತ್ತೆ. ಯಜ್ಞ ನಾವು ಯಜ್ಞ ಸಹಿತ ಯೋಗ ಮಾಡುವಂತದ್ದು ಅಭ್ಯಾಸವನ್ನ ನಮ್ಮ ಕೇಂದ್ರದಲ್ಲಿ ಇಟ್ಕೊಂಡಿದ್ದೀವಿ. ಇದನ್ನೇ ನಾವೆಲ್ಲ ಬೇರೆ ಕಡೆ ಕೂಡ ಮಾಡ್ತೀವಿ. ಒಳ್ಳೇದು, ನೀವು ನಮ್ಮ ಜೊತೆ ಬನ್ನಿ. ನೀವೊಂದು ನಮ್ಗೆ ತುಂಬಾ ಸಂತೋಷ ಆಗಿದ್ದು ಅಂತ ಹೇಳಿದ್ರೆ ಇದನ್ನು ಒಂದು ಅತ್ಯಂತ ವಿಶಾಲ ದೃಷ್ಟಿಯಿಂದ ಮಾಡೋಣ, ರಾಜ್ಯದಲ್ಲಿ ಸೇರಿಸೋಣ ಅಂತ ಅದಕ್ಕೆ ನಾನು ಖಂಡಿತ ಸಹಮತವಿದೆ. ನನ್ನ ಎಲ್ಲ ಪ್ರಯತ್ನ ನಾನು ಮಾಡ್ತೀನಿ. ಒಳ್ಳೇದಾಗ್ಲಿ. ಇಲ್ಲಿ ಸೇರಿರುವಂತಹ ಎಲ್ಲರಿಗೂ ಕೂಡ ಇವತ್ತಿನ ಶುಭಾಶಯಗಳನ್ನು ಕೋರುತ್ತಾ, ಮುಂದಿನ ದಿವಸಗಳಲ್ಲಿ ಪ್ರತಿ ಭಾನುವಾರ ಆನ್ಲೈನ್ ಅಲ್ಲಿ 8 ಇದ್ದೇ ಇರುತ್ತೆ. 1ನೇ ತಾರೀಕಿಂದ ಅಗ್ನಿಹೋತ್ರ ಕಲಿಕೆಯ 17ನೇ ಬ್ಯಾಚ್ ಶುರುವಾಗ್ತಾ ಇದೆ. ಸಂಜೆ 5:30ಯಿಂದ 6:00ವರೆಗೂ. ನಾನು ಇದನ್ನ ಲಿಂಕ್ ನ ಎಲ್ಲರಿಗೂ ಹಾಕಿರ್ತೀನಿ, ಹೊಸಬರನ್ನು ಕೂಡ ಸೇರಿಸಿ. ಒಂದು ತುಂಬಾ ಸಂತೋಷ ಅಂತ ಹೇಳಿದ್ರೆ, ಕರೋನಾ ಸಂದರ್ಭದಲ್ಲಿ 1000 ಜನ ಆನ್ಲೈನ್ ಅಲ್ಲಿ ಅಗ್ನಿಹೋತ್ರ ಕಲ್ತ್ಕೊಂಡು ಅದೇ 16 ಬ್ಯಾಚ್ ಮುಗಿದಿದೆ. 17ನೇ ಬ್ಯಾಚು ನಾವು 1ನೇ ತಾರೀಕು ಶುರು ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ನೀವು ಕಲ್ತಿದ್ರು ಪರವಾಗಿಲ್ಲ, ನಾವು ಜೊತೆ ಸೇರ್ಬಹುದು. ಯಾಕೆಂದ್ರೆ ಅನೇಕ ಸಲ ಕಲ್ತಿದ್ರು ಭಾಷಾ ಶುದ್ಧಿಯಿಂದ ಮಂತ್ರ ಶುದ್ಧಿ ವಿಚಾರದಲ್ಲಿ ಸೇರಿಕೊಂಡು ತಿದ್ಕೋಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ನಾವೆಲ್ಲ 10-15 ವರ್ಷದಿಂದ ಅಗ್ನಿಹೋತ್ರ ಮಾಡ್ತಾ ಇದ್ರು, ಇನ್ನೂ ತಿದ್ಕೊಳ್ಳೋದು ಇದ್ದೇ ಇದೆ. ಅದರಿಂದ ಎಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಳ್ಳೋಣ. ನಾವು ಕೊನೆಗೆ ಶಾಂತಿ ಮಂತ್ರ ಹೇಳಿ ಇವತ್ತು ಇದನ್ನ ಮುಗಿಸೋಣ. ಓಂ ಯೋ ಶಾಂತಿರಂತರಿಕ್ಷಂ ಶಾಂತಿ ಪೃಥಿವೀ ಶಾಂತಿರಾಪಃ ಶಾಂತಿರೋಷಧಯಃ ಶಾಂತಿಃ ವನಸ್ಪತಯಃ ಶಾಂತಿರ್ವಿಶ್ವೇ ದೇವಾಃ ಶಾಂತಿಃ ಬ್ರಹ್ಮ ಶಾಂತಿಃ ಸರ್ವಂ ಶಾಂತಿಃ ಶಾಂತಿಃ
एव शान्तिः शान्तिरेधि शान्तिः हरिः ओम् श्री गुरुभ्यो नमः हरिः ओम् ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ ಕಲಾವತಿಯವರೇ ಧನ್ಯವಾದ. ನಮಸ್ತೆ